ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಜೋಸೆಮನ್ರವರು ಹೃದಯಾಘಾತದಿಂದಾಗಿ ನಿಧನರಾಗಿದ್ದಾರೆ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅಂತ ಬಿರುದು ಬರೋದಕ್ಕೆ ಕಾರಣನೇ ಜೋಸೆಮನ್ರವರು ನಿರ್ದೇಶನ ಮಾಡಿರುವಂಥ ಸಾಹಸ ಸಿಂಹ ಚಿತ್ರ. ಆ ಚಿತ್ರದ ಅದ್ಭುತ ಯಶಸ್ಸು ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅಂತಾನೆ ಬಿರುದು ಪಡೆದು ಬಹು ಪ್ರಖ್ಯಾತಿಯನ್ನು ನೀಡಿದಂತಹ ಚಿತ್ರ ಅಂತಲೇ ಹೇಳ್ಬೋದು. ಈಗಲೂ ಕೂಡ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತಲೇ ಗುರುತಿಸುವಂಥದ್ದು. ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಉತ್ತಮ ಯಶಸ್ಸನ್ನು ಕಟ್ಟಂತಹ ಚಿತ್ರ ಸಾಹಸ ಸಿಂಹ. ಜೋಸೆಮನ್ರವರು ಹಲವು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಹಲವಾರು ಚಿತ್ರಗಳಲ್ಲಿ ನಟನೆ ಕೂಡ ಮಾಡಿ ತಮ್ಮ ಪ್ರತಿಭೆಯನ್ನು ಮೆರೆದಂತಹ ಪ್ರಬುದ್ಧ ಕಲಾವಿದರು, ಅತ್ಯುತ್ತಮ ನಿರ್ದೇಶಕರು ಅಂತಲೇ ಹೇಳ್ಬೋದು. ಚಿತ್ರರಂಗದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆಕ್ಟಿವ್ ಆಗಿದ್ದಂತಹ ನಿರ್ದೇಶಕರು ಇವರು. ಯಾಕಂತ ಹೇಳಿದ್ರೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದಲ್ಲಿ ಆಗಿರ್ಬೋದು, ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದಲ್ಲಿ ಆಗಿರ್ಬೋದು, ಹಾಗೆಯೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಆಗಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹವರು. ಇತ್ತೀಚೆಗೆ ನಡೆದಂತಹ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಚುನಾವಣೆಯಲ್ಲಿ ಆಗಿರ್ಬೋದು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಆಗಿರ್ಬೋದು, ಅವರು ಚುನಾವಣೆ ಕೂಡ ಸ್ಪರ್ಧೆಯನ್ನು ಮಾಡಿದಂಥವರು. ಸದಾಕಾಲ ಹೊಸತನವನ್ನು ಹುಡುಕ್ತಾ ಇದ್ದಂತಹ ಒಬ್ಬ ಸಾಹಸಮಯ ನಿರ್ದೇಶಕ ಅಂತಲೇ ಹೇಳ್ಬೋದು. ಇಂತಹ ಅದ್ಭುತ ಪ್ರತಿಭೆ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ, ಕುಟುಂಬ ವರ್ಗದವರಿಗೆ ನೋವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಏನೇ ಆಗಲಿ, ಅವರ ಅದ್ಭುತ ಚಿತ್ರಗಳ ಮೂಲಕ ಸದಾ ನಮ್ಮೊಂದಿಗೆ ಚಿತ್ರರಂಗದ ಪ್ರೇಕ್ಷಕರೊಂದಿಗೆ ಇರ್ತಾರೆ ಅಂತಲೇ ಹೇಳ್ಬೋದು.